ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫೋರ್ ನೋಡೋಕ್ಕೆ ಸ್ವಾಗತ. ನಾನು ಸತೀಶ್ ಹೊಸಹಳ್ಳಿ. ಕಾಂಗ್ರೆಸ್ ಒಳಗಡೆ ಮುಖ್ಯಮಂತ್ರಿ ಹುದ್ದೆ ಇದೆಯಲ್ಲ, ಹೈಯಿಂದ ನಾಯಕರೇ ಮುಖ್ಯಮಂತ್ರಿ ಆಗಿರಬೇಕು, ಹೈಯಿಂದವನ್ನು ಹೊರತುಪಡಿಸಿ ಮತ್ತಾರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ವ್ಯೂಹವನ್ನ ರಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ. ಕಾರಣ ಏನು ನೋಡಿ, ಈಗ ಕಾಂಗ್ರೆಸ್ಲಿರ್ತಕ್ಕಂಥ, ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಬಹುತೇಕ ಯಾರೆಲ್ಲ ಅಧಿಕಾರದಲ್ಲಿದ್ದಾರೆ ಅದನ್ನೊಮ್ಮೆ ಯೋಚನೆ ಮಾಡಿ ನೋಡಿ. ಅಲ್ಲಿ ಯಾರು ಕೂಡ ಮೂಲ ಕಾಂಗ್ರೆಸ್ಸಿಗೆ 1% ಸಿಗ್ಬೋದು. ಅದರೊಳಗೆ ಮೂಲ ಕಾಂಗ್ರೆಸ್ಸಿಗರು ಅಂತ ಯಾರೆಲ್ಲ ಇದ್ರೋ ಅವ್ರು ಯಾರು ಕೂಡ ಇವತ್ತು ಅಧಿಕಾರವನ್ನು ಪಡ್ಕೊಳ್ಳಿಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಯಾವತ್ತು ಕಾಂಗ್ರೆಸ್ಸಿಗೆ ಬಂದರು ಅವತ್ತು ಮೂಲ ಕಾಂಗ್ರೆಸ್ಸಿಗರು ಮೂಲೆ ಗುಂಪಾದರು. ಡಿ ಕೆ ಶಿ ಅಂತ ಕೆಲವ್ರನ್ನ ಹೊರತುಪಡಿಸಿದ್ರೆ ಉಳಿದಂಥವ್ರು ಎಲ್ಲರೂ ಮೂಲೆ ಗುಂಪಾದರು. SM ಕೃಷ್ಣ ಪಾರ್ಟಿ ಬಿಟ್ಟೋದ್ರು, ವಿಶ್ವನಾಥ್ ಪಾರ್ಟಿ ಬಿಟ್ಟೋದ್ರು, ಜನಾರ್ದನ್ ಪೂಜಾರಿ ಕಣ್ಮರೆಯಾಗಿ ಹೋದ್ರು. ಸಿದ್ದರಾಮಯ್ಯ ಬಂದ ಮೇಲೆ ಆಕ್ಚುಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ನ ಕಟ್ಟಾಳುಗಳು, ಕಾಂಗ್ರೆಸ್ನ ಕಟ್ಟಿ ಬೆಳೆಸಿದಂಥವ್ರು. ಜನಾರ್ದನ್ ಪೂಜಾರಿಯಿಂದ ಹಿಡಿದು SM ಕೃಷ್ಣ ತನಕ ಪ್ರತಿಯೊಬ್ಬರು ಕೂಡ ಕಾಂಗ್ರೆಸ್ ಕಟ್ಟಿ ಬೆಳೆಸ್ತವ್ರು. ವಿಶ್ವನಾಥ್ ಸೀನಿಯರ್ ಅಲ್ವಾ ಕಾಂಗ್ರೆಸ್ ಅಲ್ಲಿ, ಸೀನಿಯರ್ ಲೀಡರ್ ಅಲ್ವಾ. ವಿಶ್ವನಾಥ್ ಒಂದು ಪಕ್ಷದಿಂದ ಒಂದು ಪಕ್ಷಕ್ಕೆ ಅಲಿಯುವಂತ ಸ್ಥಿತಿ ಬಂತು. ಸಿದ್ದರಾಮಯ್ಯ ಒಳಗಡೆ ಬಂದ ನಂತರ ವಿಶ್ವನಾಥ್ ಕಣ್ಮರೆ ಆಗೋದ್ರು. ಜನಾರ್ದನ್ ಪೂಜಾರಿ ಅಂತ ಸೀನಿಯರ್ ಲೀಡರು ಮೂಲೆ ಗುಂಪಾದ್ರು. ಅದು ಹೈಕಮಾಂಡ್ ಕೃಪಕಟಾಕ್ಷವನ್ನು ಹೊಂದಿದ್ದಂತ ಜನಾರ್ದನ್ ಪೂಜಾರಿ ರಾಜಕಾರಣದಲ್ಲಿ ಸಮಾಧಿಯಾದರು. ಈಗ ಇನ್ನು ಅದರಲ್ಲೂ ಹೋರಾಟ ಮಾಡಿ ಉಳ್ಕೊಂಡವರು ಅಂದ್ರೆ DK ಶಿವಕುಮಾರ್. 2013ರಲ್ಲಿ DK ಶಿವಕುಮಾರ್ನ ಮಂತ್ರಿಯನ್ನೇ ಮಾಡಲಿಲ್ಲ. ಬೇರೆ ವಿಚಾರ ಬಿಟ್ಬಿಡಿ, ಮಂತ್ರಿಯನ್ನು ಮಾಡಲಿಲ್ಲ 2013ರಲ್ಲಿ ಸಿದ್ದರಾಮಯ್ಯ. ಈಗ ಅಷ್ಟೆಲ್ಲ ಹೋರಾಟ ಮಾಡಿ ಇದು ಮಾಡಿ ಅಯ್ಯೋ ನಾನು ಭ್ರಷ್ಟಾಚಾರವನ್ನೇ ಮಾಡಲ್ಲ ಅಂತ ಹೇಳ್ಕೊಂಡು ಹೊರಟಂತ ಸಿದ್ದರಾಮಯ್ಯ DK ಶಿವಕುಮಾರ್ ಭ್ರಷ್ಟಾಚಾರ ಮಾಡಿದ್ದಾನೆ, ಅವನನ್ನ ಮಂತ್ರಿ ಮಂಡಲದೊಳಗಡೆ ತಗೊಂಡ್ರೆ ಕಾಂಗ್ರೆಸ್ಗೆ ಬ್ಯಾಡ್ ನೇಮ್ ಬರುತ್ತೆ, 2018 ಚುನಾವಣೆಯಲ್ಲಿ ನಾವು ಸೋಲ್ತೀವಿ ಅನ್ನೋ ವಿಚಾರವನ್ನು ಮುಂದಿಟ್ಟು ಅವತ್ತೇ DK ಶಿವಕುಮಾರ್ ಅವ್ರನ್ನ ತುಳಿಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ಈಗ ಅವರೆಲ್ಲ ಹೇಳ್ತಾರಲ್ಲ ಹೈಯಿಂದ ಮಾತಿತ್ತಿರ ಹೈಯಿಂದ ಅಂತ ಹೇಳ್ತಾರಲ್ಲ. ಹಾಗಾದ್ರೆ 1990ರಲ್ಲಿ ಒಂದು ಉದಾಹರಣೆಯನ್ನು ನಾನು ನಿಮ್ಮ ಮುಂದಿರ್ತೇನೆ. 1990ರಲ್ಲಿ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿರ್ತಾರೆ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಹಿಂದ ಟೀಮ್ ಅಂದ್ರೆ ಆಗ ಇದ್ದಂತ ಹಿಂದ ಟೀಮ್ ಇದೆಯಲ್ಲ, ಇಲ್ಲದ ಪಿತೂರಿಯನ್ನ ಮಾಡಿ ವೀರೇಂದ್ರ ಪಾಟೀಲ್ನ ಕಿತ್ತಾಕ್ಸುತ್ತೆ, ಪದಚ್ಯುತಿಗೊಳಿಸುತ್ತೆ. ಅದು ಯಾವ ತರ ಅಂದ್ರೆ, ಲಿಂಗಾಯತ ಸಮುದಾಯದ ವೀರೇಂದ್ರ ಪಾಟೀಲ್ ಇರ್ತಾರೆ, ಆ ವೀರೇಂದ್ರ ಪಾಟೀಲ್ರು ಮುಖ್ಯಮಂತ್ರಿಯನ್ನಿಂದ ಪದಚ್ಯುತಿಗೊಳಿಸೋ ಕೊನೆ ಕ್ಷಣದವರೆಗೂ ಪಾಪ ಅವ್ರಿಗೆ ಗೊತ್ತಿರಲ್ಲ ವೀರೇಂದ್ರ ಪಾಟೀಲ್ರಿಗೆ ಇವ್ರೇನ್ ಮಾಡ್ತಿದ್ದಾರೆ ಅಂತ. ನೇರವಾಗಿ ರಾಜ್ಯಭವನ ಕರೀತಾರೆ ಅವ್ರನ್ನ, ನೇರವಾಗಿ ರಾಜ್ಯಭವನ ಕರೆದು ನಿಮ್ಮನ್ನ ಪದಚ್ಯುತಿಗೊಳಿಸಿದ್ದೇವೆ, ನಾವು ಬೇರೆ CM ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ರಾಜಭವನದಲ್ಲಿ ಹೇಳ್ತಾರೆ. ಅದುವೇ ಕಣ್ಣೀರಿಟ್ಟು ವೀರೇಂದ್ರ ಪಾಟೀಲ್ ಅವತ್ತು ರಾಜೀನಾಮೆಯನ್ನು ಕೊಟ್ಟು ಹೊರಗಡೆ ಬರ್ತಾರೆ. ಕಣ್ಣೀರಿಟ್ಟು ಬರ್ತಾರೆ. ಬಂದ ನಂತರ ಇದೇ ಹೈಯಿಂದ ನಾಯಕ ಏನು ಸಾರೆಕೊಪ್ಪ ಬಂಗಾರಪ್ಪ ಇದ್ದಾರೆ, ಅವರನ್ನ ಮುಖ್ಯಮಂತ್ರಿಯಾಗಿ ನೇಮಿಸ್ತಾರೆ. ಹೈಯಿಂದ ಲೀಡರ್ ಬಂಗಾರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ನಂತರ ಮತ್ತೊಬ್ಬ ಹೈಯಿಂದ ಲೀಡರ್ ಮೊಯ್ಲಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಆದರೆ ಯಾವಾಗ ಇವರು ವೀರೇಂದ್ರ ಪಾಟೀಲ್ ಅವ್ರನ್ನ ಹುದ್ದೆಯಿಂದ ಕೆಳಗಿಳಿಸಿದ್ರು, ಇಡೀ ಲಿಂಗಾಯತ ಸಮುದಾಯ ಇವ್ರ ವಿರುದ್ಧ ರೊಚ್ಚಿಗೆ ಹೇಳುತ್ತೆ. ಅದರ ಪರಿಣಾಮ 94ರಲ್ಲಿ 35 ಸ್ಥಾನಕ್ಕೆ ಇಳಿತಾರೆ. 170 ವೀರೇಂದ್ರ ಪಾಟೀಲ್ ನೇತೃತ್ವದಲ್ಲಿ ಗೆದ್ದದ್ದು 170 ಗೆದ್ದಿರ್ತಾರೆ. ಆದರೆ ಅದೇ 1994ರಲ್ಲಿ 35 ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ನಾಯಕರುಗಳೆಲ್ಲ ಹೇಳ್ತಾರಲ್ಲ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಕೋಮುವಾದಿ ಪಕ್ಷ ಮೊಳಕೆ ಹೊಡಿಲಿಕ್ಕೆ HD ಕುಮಾರಸ್ವಾಮಿ ಕಾರಣ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿಲ್ಲ, 1990ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದು 2-3-4 ಸ್ಥಾನ ಇರ್ಬೋದು ಅಷ್ಟೇ. ಆದ್ರೆ ಅದೇ 94ರಲ್ಲಿ ಭಾರತೀಯ ಜನತಾ ಪಕ್ಷ 40 ಸ್ಥಾನವನ್ನು ಗೆಲ್ಲುತ್ತೆ. ಅಧಿಕೃತ ವಿರೋಧ ಪಕ್ಷ ಆಗುತ್ತೆ. ಕಾಂಗ್ರೆಸ್ಗೆ ಅಧಿಕೃತ ವಿರೋಧ ಪಕ್ಷ ಸ್ಥಾನಮಾನ ಸಿಗಲ್ಲ 1994ರಲ್ಲಿ. ಅದಕ್ಕೆ ಕಾರಣ ಲಿಂಗಾಯತ ಸಮುದಾಯದ ನಾಯಕ ವೀರೇಂದ್ರ ಪಾಟೀಲ್ ಅವರ ಪದಚ್ಯುತಿಗೊಳಿಸಿದ್ದು, ಬೇರೆ ಇನ್ನೇನಲ್ಲ. ಯಾವಾಗ ಇವರು ವೀರೇಂದ್ರ ಪಾಟೀಲ್ನ ಪದಚ್ಯುತಿಗೊಳಿಸಿದ್ರು, ಅದರ ಪರಿಣಾಮ 94ರಲ್ಲಿ 35 ಸೀಟಿಗೆ ಬರ್ತಾರೆ. ಆಗ ನಾನು ಹೇಳಿದ್ರೆ ಸರಿ ಆಯ್ತು. ಈಗ ಹೇಳ್ತಾರಲ್ಲ, ಕೆಲವೊಂದು ಯೂಟ್ಯೂಬರ್ಸ್ಗಳಿದ್ದಾರೆ, ಏನು ಹೈಂದ ಯೂಟ್ಯೂಬರ್ಸ್ಗಳು, ಅವ್ರು ಹೇಳ್ತಿರ್ತಾರೆ ಸಾಮಾನ್ಯವಾಗಿ, ಹಿಂದೆ ಓಟಿದಾಗ ಗೆದ್ದು ಬರ್ತೀರಾ ನೀವು ಅಂತ.
ಹಾಗಾದ್ರೆ ಲಿಂಗಾಯತರು ಓಟು ಒಕ್ಕಲಿಗರು ಓಟ್ ಇಲ್ದಾರೆ ನೀವು ಗೆಲ್ತೀರಾ? ಸಾಧ್ಯನಾ? ಲಿಂಗಾಯತರು ಓಟು ಒಕ್ಕಲಿಗರು ಓಟ್ ಹಾಕ್ತಾರೇನೆ ಯಾವ ಇದನ್ನ ಗೆಲ್ತೀರಿ ನೀವು? ಎಷ್ಟು ಸ್ಥಾನವನ್ನು ಗೆಲ್ತೀರಾ? ವಿತೌಟ್ ಒಕ್ಕಲಿಗ, ವಿತೌಟ್ ಲಿಂಗಾಯತ, ವಿತೌಟ್ ಬಂಟಾಸ್ ಅಂದರೆ ಸೆಟ್ರು, ಇವ್ರು ಓಟ್ ಹಾಕ್ತಾರೆ, ಯಾರು ಗೆಲ್ತೀರಾ ಹೇಳಿ? ಕರ್ನಾಟಕದಲ್ಲಿ ಎಷ್ಟು ಸ್ಥಾನವನ್ನು ಗೆಲ್ತೀರಾ ನೀವು? ಹಾಗಾದ್ರೆ ಇವರ ಓಟ್ ಇಲ್ಲದೆ ನಾನು ಸಮಾಜವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರು ಜಾತಿ ರಾಜಕಾರಣವನ್ನು ಮಾಡಲ್ವಾ? ಇವತ್ತು ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಬೇಕು ಅಂದರೆ ಅಹಿಂದ ನಾಯಕರನ್ನು ದಾಟಿ ಹೋಗಬೇಕು ಬೇರೆಯವರು. 2013ರಲ್ಲಿ ಒಕ್ಕಲಿಗ ಸಮುದಾಯದ ಸತೀಶ್ ಚಂದ್ರ ಇದ್ರಲ್ಲ, ಅವ್ರನ್ನ ತಂದು ಕೂರಿಸ್ಬೇಕಾದಂಥ ಜಾಗಕ್ಕೆ ನೀಲಮಣಿ ರಾಜು ಅವ್ರನ್ನ ಕರ್ಕೊಂಡ್ಬಂದು ಕೂರಿಸಿದ್ರು. ಕಾರಣ ಸತೀಶ್ ಚಂದ್ರ ಅವರು ಒಕ್ಕಲಿಗನ ಏಕೈಕ ಕಾರಣಕ್ಕೆ. ಸಮಾಜವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವ್ರ ನಡೆ ಇದು. ಸಿದ್ದರಾಮಯ್ಯನವ್ರ ನಡೆ ಇದು. ಸಮಾಜವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವ್ರ ನಡೆ ಇದು. ಈಗ ಅಂತಲ್ಲ, ಸಾಮಾನ್ಯವಾಗಿ ಸಿದ್ದರಾಮಯ್ಯನವ್ರು ಮೊದಲಿಂದ ಜಾತಿ ರಾಜಕಾರಣವನ್ನೇ ಮಾಡ್ಕೊಂಡು ಬಂದಿದ್ದು. ನಾನು ಜಾತಿ ರಾಜಕಾರಣ ಮಾಡಲ್ಲ ಅಂತ ಹೇಳ್ತಾರೆ, ಆಯ್ತಾ? ನನ್ನಿಂದನೇ ಕಾಂಗ್ರೆಸ್ ಅಂತ. ಆದರೆ ಸಿದ್ದರಾಮಯ್ಯನವರಿಂದನೇ ಒಂದು ಪಾರ್ಟಿ ಉಳಿಯುತ್ತೆ ಅನ್ನೋದಾಗಿದ್ರೆ JDS ಯಾಕೆ 58 ಸ್ಥಾನಗಳಿಗೆ ಗೆಲ್ಲಿ ಪರದಾಡ್ತು ಸಿದ್ದರಾಮಯ್ಯನವ್ರು ಇಟ್ಕೊಂಡು? ಅವತ್ತ್ಯಾಕೆ 136 ಸ್ಥಾನವನ್ನು ಗೆಲ್ಲಿಲ್ಲ JDS? ಅವತ್ತ್ಯಾಕೆ JDS 152 ಸ್ಥಾನವನ್ನು ಗೆಲ್ಲಕ್ಕಾಗಲಿಲ್ಲ? ಗೆಲ್ಬೋದಿತ್ತಲ್ಲ. ಸಿದ್ದರಾಮಯ್ಯ ಅವರು ವರ್ಚಸ್ಸಿಂದನೇ ಇಷ್ಟೊಂದೆಲ್ಲ ಸ್ಥಾನ ಬರುತ್ತೆ, ಗೆಲ್ಲಕ್ಕೆ ಸಾಧ್ಯ. ಸಿದ್ದರಾಮಯ್ಯಗೆ ಅಂತಂದು ವರ್ಚಸ್ಸಿದೆ ಅನ್ನೋದಾಗಿದ್ರೆ ಯಾಕೆ ಸಿದ್ದರಾಮಯ್ಯ ಅವ್ರನ್ನ ಇಟ್ಕೊಂಡು 150 ಸ್ಥಾನಗಳನ್ನು JDS ಗೆಲ್ಲಿಲ್ಲ? ಯಾಕೆ ಗೆಲ್ಲಕ್ಕಾಗಲಿಲ್ಲ? ಯಾವ ಕಾರಣಕ್ಕೋಸ್ಕರ ಅದು ಹೀನಾಯ ಪ್ರದರ್ಶನವನ್ನು ಕೊಡ್ತು? ಸಿದ್ದರಾಮಯ್ಯ ಬಂದ ಮೇಲೆ ಕೂಡ 40 ಸ್ಥಾನದವರೆಗೂ ಗೆದ್ದಿದ್ರು. ಏನು ಹೊಸದಾಗಿ ಏನಿದೆ? ಅಲ್ಲಿಗೆ ಯೋಚನೆ ಮಾಡಿ, 58 ಸ್ಥಾನ ಗೆದ್ದಿದ್ರು. ಅವ್ರು ಹೋದ ನಂತರ 40 ಸ್ಥಾನಕ್ಕೆ, ಉದಾಹರಣೆ 40 ಸ್ಥಾನ ಗೆದ್ರು, 32 ಸ್ಥಾನವನ್ನು ಗೆದ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ಸಿದ್ದರಾಮಯ್ಯನವ್ರ ಸ್ಥಾನ ಎಷ್ಟು ಅದರಲ್ಲಿ? ಸಿದ್ದರಾಮಯ್ಯ ಗೆಲ್ಸ್ಕೆ ಬಂದಿದ್ದೆಷ್ಟು? ಈಗ ಸಿದ್ದರಾಮಯ್ಯ ಸಮುದಾಯದಿಂದ ಎಷ್ಟು ಜನ ಗೆದ್ದಿದ್ದಾರೆ? ಎಷ್ಟು ಜನ ಗೆದ್ದವ್ರೆ? ಲಿಂಗಾಯತ ಎಷ್ಟು ಜನ ಗೆದ್ದಿದ್ದಾರೆ? ಕುರುಬ ಎಷ್ಟು ಜನ ಗೆದ್ದಿದ್ದಾರೆ? ಒಕ್ಕಲಿಗರು ಎಷ್ಟು ಜನ ಗೆದ್ದಿದ್ದಾರೆ? ಅಥವಾ ದಲಿತ ಎಷ್ಟೊಂದು ಜನ ಗೆದ್ದಿದ್ದಾರೆ? ಈಗ ಅಹಿಂದ ಅಂದ ತಕ್ಷಣ ಕುರುಬ್ರೇನಾ? ಅಹಿಂದ ಅಂದರೆ ಕುರುಬ ಸಮುದಾಯ ಮಾತ್ರ ಅಹಿಂದನಾ? ದಲಿತ ಸಮುದಾಯ ಇಲ್ವಾ? ಒಕ್ಕಲಿಗ ಸಮುದಾಯ ಇಲ್ವಾ ಅಲ್ಲಿ ಅಹಿಂದದಲ್ಲಿ? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಲ್ಲಿ ಇಲ್ವಾ? ಕೇವಲ ಕುರುಬ ಸಮುದಾಯವನ್ನು ಮಾತ್ರ ಅಹಿಂದ ಅಂತ ಕರೀತಾರ? ಹಾಗಾದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯಕ್ಕಿಂತ ತುಂಬಾ ಜೂನಿಯರ್ ಲೀಡರ? ಸಿದ್ದರಾಮಯ್ಯ ಬಂದ ಮೇಲೆ ಪಾರ್ಟಿಗೆ ಬಂದ್ರ ಮಲ್ಲಿಕಾರ್ಜುನ ಖರ್ಗೆ? ಸತತವಾಗಿ 9 ಚುನಾವಣೆಯನ್ನು ಎದುರಿಸಿ ಗೆದ್ದಿರ್ತಕ್ಕಂಥವ್ರು ಮಲ್ಲಿಕಾರ್ಜುನ ಖರ್ಗೆ. ಅಂಥವ್ರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡದೆ ಕೆಲಸವನ್ನ ಮಾಡಿದ್ರು. ಅಂತಹ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನೇ ಬದಿಗೆ ತಳ್ಳಿದ್ರು ಸಿದ್ದರಾಮಯ್ಯ. ಯಾಕೆ? ಮಲ್ಲಿಕಾರ್ಜುನ ಖರ್ಗೆ ಆಗಿದ್ರೆ ಅಹಿಂದ ಓಟ್ ಬರ್ತಿರ್ಲಿಲ್ವಾ? ಮಲ್ಲಿಕಾರ್ಜುನ ಖರ್ಗೆ CM ಆಗಿದ್ರೆ ಓಟ್ ಆಗ್ತಿರ್ಲಿಲ್ವಾ? ಅಥವಾ ಮಲ್ಲಿಕಾರ್ಜುನ ಖರ್ಗೆ ಆಗಿದ್ರೆ ಸಿದ್ದರಾಮಯ್ಯಕ್ಕಿಂತ ಭ್ರಷ್ಟ ರಾಜಕಾರಣಿ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಮಾತ್ರ ಒಬ್ಬರೇ ಕ್ಲೀನ್ ಹ್ಯಾಂಡ್ ಈ ರಾಜ್ಯದ ರಾಜಕಾರಣದಲ್ಲಿ. ಈಗ ಯಾಕೆ ಮಾತನಾಡಿ ಹೇಳ್ತಾ ಇದ್ದೀನಿ ಅಂದರೆ, ಅಹಿಂದ ಒಂದು ಅವರ ಹಿಂಬಾಲಕರು ಮತ್ತು ಅವ್ರ ಜೊತೆಲಿ ಇರ್ತಕ್ಕಂಥವ್ರು ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಅಹಿಂದದಿಂದನೇ ರಾಜ್ಯ ರಾಜಕಾರಣ. ಅಹಿಂದ ಒಂದು ಇದ್ಬಿಟ್ರೆ ನಾವು ಇಡೀ ದೇಶವನ್ನು ಗೆದ್ದುಬಿಡ್ತೀವಿ ಅಂತ ಹೇಳ್ತಿರಲ್ಲ. ಹಾಗಾದರೆ ನೀವು ಸಾರೆಕೊಪ್ಪ ಬಂಗಾರಪ್ಪ ಮುಖ್ಯಮಂತ್ರಿ ಮಾಡಿದಾಗ ಯಾಕೆ ನೀವು 5 ಓಟ್ ಹಾಕಲಿಲ್ಲ? ಯಾಕೆ ಕಾಂಗ್ರೆಸ್ಸಿಗೆ 35 ಸ್ಥಾನವನ್ನು ಕೊಟ್ರಿ? ನೋಡಿ, ಲಿಂಗಾಯತ ವಿರೋಧಿ ಆದಾಗ ಸರ್ಕಾರ ಬಿದ್ದೋಗಿದೆ, 35 ಸ್ಥಾನಕ್ಕೆ ಬಂದಿದೆ. ಅಹಿಂದ ಪರವಾಗಿ ಇತ್ತು ಅವತ್ತು. ಅದೇ ಮತ್ತೆ ಪುನಃ ಅಹಿಂದದಿಂದ ತೆಗೆದು ಒಕ್ಕಲಿಗ ಏನು ಎಸ್.ಎಂ. ಕೃಷ್ಣ ಇದ್ರು, ಎಸ್.ಎಂ. ಕೃಷ್ಣ ನಾಯಕತ್ವ ಕೊಟ್ಟ ತಕ್ಷಣ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಕಾಂಗ್ರೆಸ್. ಅದೇ 94ರಲ್ಲಿ ಒಕ್ಕಲಿಗ ಮತ್ತೆ ಲಿಂಗಾಯತ ಕಾಂಬಿನೇಷನ್, ದೇವೇಗೌಡರು ತೇಜ್ ಪಟೇಲ್ ಕಾಂಬಿನೇಷನ್ ಚುನಾವಣೆಗೆ ಹೋಗ್ತಾರೆ. ಬೊಮ್ಮಾಯಿ ತೇಜ್ ಪಟೇಲ್ ದೇವೇಗೌಡರು ಕಾಂಬಿನೇಷನ್ ಚುನಾವಣೆಗೆ ಹೋಗ್ತಾರೆ JDS. 115 ಸ್ಥಾನವನ್ನು ಗೆದ್ದು ಅಧಿಕಾರಕ್ಕೆ ಬರುತ್ತೆ 94ರಲ್ಲಿ. ಅವತ್ತು ದೇವೇಗೌಡರು ಅಹಿಂದ ಇಟ್ಕೊಂಡು ಹೋಗ್ಲಿಲ್ವಲ್ಲ? ಅಹಿಂದನೇ ಗೆಲ್ಸೋದಾಗಿದ್ರೆ ಯಾಕೆ ಚುನಾವಣೆಯನ್ನ 94ರಲ್ಲಿ ಸೋತರು? ಯಾಕೆಂದ್ರೆ ಬಂಗಾರಪ್ಪ ಅಹಿಂದ ಲೀಡರ್ ಆಗಿದ್ರು, ವೀರಪ್ಪ ಮೊಯ್ಲಿ ಅಹಿಂದ ಲೀಡರ್ ಆಗಿದ್ರು, ಅಹಿಂದ ವರ್ಗಕ್ಕೆ ಸೇರಿದ್ರು. ಅವರಿಬ್ಬರು ಮುಖ್ಯಮಂತ್ರಿ ಆಗಿರ್ತಾರೆ. ಬಂಗಾರಪ್ಪ ಮುಖ್ಯಮಂತ್ರಿ ಆಗಿರ್ತಾರೆ, ಮೊಯ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಆದ್ರೂ ಯಾಕೆ 94ರಲ್ಲಿ ಅಹಿಂದ ಕೈ ಹಿಡಿಲಿಲ್ಲ? ನೋಡಪ್ಪ, ಲಿಂಗಾಯತ ಸಮುದಾಯದ ನಾಯಕರನ್ನ ಪದಚ್ಯುತಿಗೊಳಿಸಿ ಅಹಿಂದ ನಾಯಕರನ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ನಾವೆಲ್ಲರೂ ಕಾಂಗ್ರೆಸ್ ಓಟ್ ಹಾಕಬೇಕು. ಲೀಡರ್ ಇರ್ತಾರೋ, ಲೀಡರ್ ಹೋಯ್ತಾರೋ, ಲೀಡರ್ ಬರ್ತಾರೋ. ಆದ್ರೆ ಅಹಿಂದಕ್ಕೋಸ್ಕರ ಒಬ್ಬ ಲಿಂಗಾಯತ ನಾಯಕರು ಕಿತ್ತಾಕಿದ್ದಾರೆ ಅಂತೇಳಿ ಓಟ್ ಹಾಕ್ಬೋದಿತ್ತಲ್ಲ, ಗೆಲ್ಲಿಸ್ಬೋದಿತ್ತಲ್ಲ. 150 ಸ್ಥಾನವನ್ನು ಮತ್ತೆ ಗೆಲ್ಲಿಸ್ಬೋದಿತ್ತಲ್ಲ. ಯಾಕೆ ಗೆಲ್ಲಿಸ್ಲಿಕ್ಕಾಗಲಿಲ್ಲ ಇವ್ರ ಕೈಲಿ?
ಯಾವುದೇ ಚುನಾವಣೆ ಆಗಲಿ, ಆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದ್ರೆ ಐಂದ ಓಟ್ ಎಷ್ಟು ಅಂದರೆ ಐಂದ ಓಟ್ ಬೇಕಾಗಿಲ್ಲ ಅಂತ ನಾನು ಹೇಳಲ್ಲ. ಐಂದ ಓಟು ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟೇ ಇಂಪಾರ್ಟೆಂಟ್ ಈ ರಾಜ್ಯದಲ್ಲಿರ್ತಕ್ಕಂಥ ಒಕ್ಕಲಿಗ ಇರ್ಬೋದು, ಸೆಟ್ಟರು, ಏನು ಬಂಟರು ಅಂತ ಕರಿತೀವಿ ನಾವು, ಬಂಟರು ಇರ್ಬೋದು ಅಥವಾ ಲಿಂಗಾಯತರಿರ್ಬೋದು, ಇವರ ಮತಗಳು ಕೂಡ ತುಂಬ ಇಂಪಾರ್ಟೆಂಟ್. ಎಲ್ಲವನ್ನ ಕಂಬೈನ್ ಮಾಡ್ಕೊಂಡು ಚುನಾವಣೆಗೆ ಹೋದ್ರೆ ಮಾತ್ರ ಗೆಲ್ಲಕ್ಕೆ ಸಾಧ್ಯ. ಕೇವಲ ಒಂದು ಸಮುದಾಯದ ಮತದಿಂದ ಯಾರೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಆಯ್ತಾ. ಆಮೇಲೆ ಐಂದ ಓಟ್ ಇದೆಯಲ್ಲ, ಐಂದ ಓಟು ಸಂಪೂರ್ಣ ಒಂದೇ ಕಡೆ ಎಲ್ಲೂ ಗೂಟ ಹೊಡ್ಕೊಂಡು ಕೂತಿಲ್ಲ. ಐಂದ ಓಟು ಬೈಫರ್ಕೇಟ್ ಆಗಿದೆ. ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಇಷ್ಟಿಷ್ಟು ಓಟು ಅಂತ ಇರುತ್ತೆ ಐಂದ ಓಟು. ಒಂದು ವೇಳೆ ಇಲ್ಲಿ ಮೇಜರ್ ಕೆಟಗರಿ ಇರುತ್ತಲ್ಲ, ಮೇಜರ್ ಕೆಟಗರಿ ಯಾವುದಿದೆಯೋ ಆ ಒಂದು ಕೆಟಗರಿ ಯಾವುದಕ್ಕೆ ಸಪೋರ್ಟ್ ಮಾಡುತ್ತೋ ಆ ಪಕ್ಷ ಚುನಾವಣೆಯಲ್ಲಿ ಗೆಲ್ತಾ ಬರುತ್ತೆ, ಆಯ್ತಾ. ಕಳೆದ ಬಾರಿ 23 ಜನ ಒಕ್ಕಲಿಗರ MLAಗಳು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂಥದ್ದು, 35ಕ್ಕೂ ಹೆಚ್ಚು ಲಿಂಗಾಯತ MLAಗಳು ಗೆದ್ದಿರ್ತಕ್ಕಂಥದ್ದು. ಹಾಗಾದ್ರೆ ಅಲ್ಲೆಲ್ಲ ಒಕ್ಕಲಿಗರು ಓಟ್ ಹಾಕಿಲ್ವ ಇವರಿಗೆ? ಮಂಡ್ಯದಲ್ಲಿ ಒಕ್ಕಲಿಗರು ಓಟ್ ಹಾಕ್ತಾರೆ, ಐಂದ ಓಟಲ್ಲೇ ಇಡೀ ಮಂಡ್ಯವನ್ನ ಗೆದ್ದುಬಿಟ್ರ ನೀವು? ಐಂದ ಓಟಲ್ಲೇ ಗೆದ್ರೆ ಇಡೀ ಮಂಡ್ಯವನ್ನ? ಮೈಸೂರಲ್ಲಿ ಐಂದ ಓಟಲ್ಲೇ ಗೆದ್ರ ನೀವು? ಒಕ್ಕಲಿಗರು ಓಟ್ ಹಾಕ್ಲಿಲ್ವಾ? ನಿಮ್ಮ ಚಾಮರಾಜ ಕ್ಷೇತ್ರ ಇದೆಯಲ್ಲ, ಹರೀಶ್ಗೌಡರು ಗೆದ್ದಿಯಾರಲ್ಲ, ಹೋಗಿ ಕೇಳಿ ಅಲ್ಲಿ ಒಕ್ಕಲಿಗರು ಓಟ್ ಹಾಕ್ತಾರೆ ಅವ್ರು ಗೆದ್ಬಿಟ್ರ ಅಂತ. ಒಕ್ಕಲಿಗರು ಓಟ್ ಮಾಡದೇ ಇದ್ರು ಅಲ್ಲಿ ಗೆಲ್ಬಹುದಾ ಅಂತ ಕೇಳಿ ಹೋಗಿ ಚಾಮರಾಜ ಕ್ಷೇತ್ರದಲ್ಲಿ. ಕೇವಲ ಐಂದ ಓಟಿಂದನೇ ಗೆಲ್ಲಕ್ಕೆ ಸಾಧ್ಯ ಇಲ್ಲ, ಅಥವಾ ಬರೀ ಒಕ್ಕಲಿಗರ ಓಟಿಂದನೂ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ಪಕ್ಷ ಉಳಿಬೇಕು, ಒಂದು ಪಕ್ಷ ಬೆಳಿಬೇಕು, ಒಂದು ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂದ್ರೆ ಸರ್ವ ಸಮಾಜದ ಮತ ಬೇಕು, ಎಲ್ಲರೂ ಒಂದಾಗಬೇಕು. ಎಲ್ಲರ ಮತವನ್ನ ಪಡೆದಾಗ ಎಲ್ಲರನ್ನು ಈಕ್ವಲ್ ಆಗಿ ಹೇಳ್ತಾರಲ್ಲ, ಸಮಾಜವನ್ನ ನಿರ್ಮಾಣ ಮಾಡ್ತೀವಿ ಅಂತ, ಆ ಥರ ಸಮಾಜವನ್ನು ಒಟ್ಟಿಗೆ ತಗೊಂಡು ಹೋದಾಗ ಮಾತ್ರ ಆ ರಾಜ್ಯದಲ್ಲಿ ಒಳ್ಳೆ ಕೆಲಸಗಳಾಗ್ತವೆ, ಜೊತೆಗೆ ಆ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ. ಕೇವಲ ಒಂದೇ ಒಂದು ವರ್ಗವನ್ನು ಇಟ್ಕೊಂಡು, ಕೇವಲ ಮುಸ್ಲಿಮ್ರನ್ನೇ ಓಲೈಸ್ಕೊಂಡು, ಅಥವಾ ಕೇವಲ ನೀವು ಐಂದ ಅಂತ ಹೇಳ್ತಿರಲ್ಲ, ಐಂದವನ್ನೇ ಓಲೈಸ್ಕೊಂಡು ಹೋದ್ರೂ ಕೂಡ ಸಾಧ್ಯ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಲಿಂಗಾಯತರ ಬೆಂಬಲ ಬೇಕೇ ಬೇಕು, ದಕ್ಷಿಣದಲ್ಲಿ ಒಕ್ಕಲಿಗರ ಬೆಂಬಲ ಬೇಕು, ದಕ್ಷಿಣ ಕನ್ನಡಕ್ಕೆ ಹೋದಾಗ ನಿಮಗೆ ಬಂಟರು ಮತ್ತೆ ಇವರ ಬೆಂಬಲ ಬೇಕಾಗ್ತದೆ. ಬೆಂಬಲ ಇಲ್ಲದೇ ಒಂದೇ ಸಮಾಜ ಓಟ್ ಕೊಟ್ಟರು ಕೂಡ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ನೀವು ದಕ್ಷಿಣ ಕನ್ನಡದಲ್ಲಿ ಯಾಕೆ ಸೋತ್ರಿ? ದಕ್ಷಿಣ ಕನ್ನಡದಲ್ಲಿ MP ಐಂದ ವೋಟರ್ಸ್ ಜಾಸ್ತಿ ಇದ್ದಾರೆ. ನೀವು ಯಾವ ಸಮುದಾಯವನ್ನು ಆಯ್ಕೆ ಮಾಡಿಕೊಟ್ಟಿದ್ರೋ ಅದೇ ಸಮುದಾಯ ಮತಗಳು ಅತ್ಯಧಿಕವಾಗಿವೆ, ಆದ್ರೂ ಯಾಕೆ ಸೋತ್ರಿ ನೀವು? ಗೆಲ್ಬೇಕಿತ್ತಲ್ಲ ಅಲ್ಲಿ. ನಿಮ್ಮ ಐಂದ ಯಾಕೆ ಓಟ್ ಹಾಕ್ಲಿಲ್ಲ ಅಲ್ಲಿ? ಯಾಕೆ ಓಟ್ ಕೊಡ್ಲಿಲ್ಲ ನಿಮ್ಮ ಐಂದ? ಬೆಳ್ತಂಗಡಿ ಐಂದ ವೋಟರ್ಸ್ ಹೆಚ್ಚಿದ್ದಾರೆ, ಯಾಕೆ ಬೆಳ್ತಂಗಡಿ ಗೆಲ್ಲಕ್ಕಾಯ್ತಾ ಇಲ್ಲ ನಿಮ್ಮ ಕೈಲಿ? ಯಾಕೆ ಗೆಲ್ಲಕ್ಕಾಗ್ತಾ ಇಲ್ಲ? ಯೋಜನೆಯನ್ನ ಮಾಡಿ. ಯಾವುದೇ ಸಮಾಜ ಒಂದೇ ಸಮಾಜವನ್ನು ನಂಬಿದಂಥ ಪಕ್ಷ ಯಾವುದು ಬೆಳೆದಿಲ್ಲ. ಉದಾಹರಣೆಗೆ JDS ಇವತ್ತಿನ ಸ್ಥಿತಿಗೆ JDS ಅಲ್ಲಿ ಕೇವಲ ಒಕ್ಕಲಿಗರ ಮೇಲೆ ಡಿಪೆಂಡ್ ಆಗಿದ್ದೆ JDS ಇಷ್ಟೊಂದು ಕೆಳಗಡೆ ಬೀಳಲಿಕ್ಕೆ ಕಾರಣ ಆಗಿದ್ದು. ಮತ್ತು ಸ್ವತಂತ್ರವಾಗಿ ಒಮ್ಮೆ ಅಧಿಕಾರವನ್ನು ಮಾಡಲಿಕ್ಕಾಗಲಿಲ್ಲ. ಕಾರಣ ಲಿಂಗಾಯತರ ನಾಯಕರನ್ನ ಗೇಟ್ ಪಾಸ್ ಮಾಡಿದ್ರು, ಒಕ್ಕಲಿಗರ ನಾಯಕರುಗಳನ್ನು ಬಿಡಲಿಲ್ಲ. ಸೊ ಹಾಗಾಗಿ ಇಲ್ಲಿ ಎಲ್ಲ ಸಮುದಾಯವನ್ನು ಒಟ್ಟಿಗೆ ಇಟ್ಕೊಂಡು ಹೋದಂಥ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಎಲ್ಲ ನಾಯಕರು ಒಟ್ಟಿಗೆ ತಗೊಂಡು ಹೋದಂಥ ಪಕ್ಷ ಮಾತ್ರ ಅಧಿಕಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ವೀಕ್ಷಕರೇ. ಇಲ್ಲಿ ಸಮಾಜ ನಿರ್ಮಾಣ ಕೇವಲ ಬಾಯಲ್ಲಾಗಿರಬಾರ್ದು, ಸಮಾಜ ನಿರ್ಮಾಣ ಎಲ್ಲದರಲ್ಲೂ ಆಗಿರಬೇಕು. ಅವನು ಒಕ್ಕಲಿಗ ಆಗಿರಲಿ, ಬ್ರಾಹ್ಮಣ ಆಗಿರಲಿ, ದಲಿತ ಆಗಿರಲಿ, ಅಥವಾ ಮತ್ತೊಂದು ಕೆಟಗರಿ ಆಗಿರಲಿ, ಲಿಂಗಾಯತ ಆಗಿರಲಿ, ಯಾರೇ ಆಗಿರಲಿ, ಎಲ್ಲರನ್ನು ಈಕ್ವಲ್ ಆಗಿ ಕಾಣ್ತಕ್ಕಂಥ, ಎಲ್ಲರನ್ನು ಈಕ್ವಲ್ ಆಗಿ ಕ್ಯಾರಿ ಮಾಡ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಬೇಕಾಗ್ತಾರೆ, ಆಯ್ತಾ. ಒಬ್ಬ ಮುಖ್ಯಮಂತ್ರಿ ಬೇಕು. ಆಗ ಮಾತ್ರ ಈ ಸಮಾಜ ಸರಿಯಾದ ರೀತಿಯಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ. ಬರೀ ಬಾಯಲ್ಲಿ ನಾನು ಸಮಾಜ ನಿರ್ಮಾಣ ಮಾಡ್ತೀನಿ, ನಾನು ಸಮಾಜ ನಿರ್ಮಾಣ ಮಾಡ್ತೀನಿ ಅಂದ್ರೆ ಖಂಡಿತ ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಚುನಾವಣೆಯಲ್ಲಿ ಹೇಳ್ತೀನಲ್ಲ, ಮುಂದಿನ ಚುನಾವಣೆ ಇದೇ ರೀತಿ ಆದ್ರೆ, ಇದೇ ಒಕ್ಕಲಿಗ ಮತ್ತೆ ಲಿಂಗಾಯತ ವಿರೋಧವನ್ನು ಕಟ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ಮುಂದಿನ ಚುನಾವಣೆ ಕುಮಾರಸ್ವಾಮಿಗೆ ಆಸೆ ಕೊಟ್ಟಾಗತ್ತೆ. ಆಸ್ಬಿಟ್ಟು ಮಲಗಿಸ್ದಾಗುತ್ತೆ ಮುಂದಿನ ಚುನಾವಣೆ ಕುಮಾರಸ್ವಾಮಿಗೆ. ಯಾವುದೇ ಕಾರಣಕ್ಕೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೋಗಿದ್ದೆ ಆದ್ರೆ ಮುಂದಿನ ಚುನಾವಣೆಯನ್ನ ಸಮ್ಮಿಶ್ರ ಸರ್ಕಾರ ಖಂಡಿತವಾಗ್ಲೂ ರಚನೆ ಆಗುತ್ತೆ. 2028ರಲ್ಲಿ ಕಾಂಗ್ರೆಸ್ ಖಂಡಿತವಾಗ್ಲೂ ಇವತ್ತೇನು BJP ಬಂದು ನಿಂತಿದೆ ಅಧಿಕಾರವನ್ನು ಮಾಡಿದ ನಂತರ ಅದೇ ಸ್ಥಾನಕ್ಕೆ ಬಂದು ನಿಲ್ಲುತ್ತೆ. 2018ರಲ್ಲಿ ಏನು ಕಾಂಗ್ರೆಸ್ ಹೋಗಿ ನಿಂತ್ಕೋತೋ ಅದೇ ಸ್ಥಾನಕ್ಕೆ ಮತ್ತೆ ವಾಪಸ್ ಬಂದು ನಿಂತ್ಕೋಬೇಕಾಗುತ್ತೆ. 2018ರಲ್ಲೂ ಕೂಡ ಇದೇ ರೀತಿ ಅವರ ಹಿಂಬಾಲಕರು ಅಥವಾ ಅವರ ಹಿಂಬಾಲಕರ ಏನು ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಇದ್ದಾರೆ, ಅವರೆಲ್ಲರೂ ಇದನ್ನೇ ಕ್ರಿಯೇಟ್ ಮಾಡಿದ್ದು. ಈಗ DK ಶಿವಕುಮಾರ್ BJPಗೆ ಹೋದ್ರು ಅಂತ ಕ್ರಿಯೇಟ್ ಮಾಡ್ತಿದ್ದಾರೆ. BJPಗೆ ಹೋಗ್ಬಿಟ್ರು, BJPಗೆ ಹೋಗಿ ಆಯ್ತು, ಮಾತುಕತೆ ಮಾಡ್ತಾರೆ BJP. ಇಲ್ಲ ಸಲ್ಲದ ವಿಚಾರವನ್ನ ಮುಂದಿಟ್ಟು ಚರ್ಚೆಯನ್ನ ಮಾಡ್ತಕ್ಕಂಥದ್ದು, ಇಲ್ಲ ಸಲ್ಲದ ವಿಚಾರ, ಯಾವುದೇ ಕಾರಣಕ್ಕೂ ಏನು ಆಗದೆ ಇರ್ತಕ್ಕಂಥದ್ದು.
ನಡೆದಿದ್ದ ವಿಚಾರವನ್ನು ನಡೆದಿದೆ ಅನ್ನೋ ರೀತಿ ಚರ್ಚೆ ಮಾಡ್ತಕ್ಕಂಥದ್ದು. ಇದು ಎಲ್ಲೋ ಒಂದು ಕಡೆ 2018ರಲ್ಲಿ ಸಿದ್ದರಾಮಯ್ಯ ಸೋಲಿಗೆ ಕಾರಣ ಆಗಿತ್ತು. 2018ರಲ್ಲಿ ಸಿದ್ದರಾಮಯ್ಯ ಅವರ ಸೋಲಿಗೆ ಕಾರಣ ಆಯಿತು, ಸಿದ್ದರಾಮಯ್ಯ ಪಕ್ಷ ಸೋಲಿಗೆ ಕಾರಣ ಆಯಿತು. ಮತ್ತೆ ಪುನಃ 2028ರಲ್ಲಿ ಇದೆ ಅದೇ ರಿಟರ್ನ್. 2018 ರಿಸಲ್ಟೇ ವಾಪಸ್ ರಿಟರ್ನ್ ಆಗುತ್ತೆ ಇದೇ ರೀತಿ ಮಾಡಿದ್ದೆ. ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಸಂಬಂಧಪಟ್ಟಂತೆ ಕಮೆಂಟ್ ತಿಳಿಸಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.